ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ನನ್ನ ಮಗನಿಗೆ 2 months ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಅವನಿಗೆ ಒಂದು ಸಿಂಪಲಾಗಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಅಮ್ಮನ ಹತ್ರ ಎಲ್ಲ ಯೂಶ್ವಲಿ ಏನಂದರೆ ಈಗ ಮಳೆ ಬರ್ತಿದೆಯಲ್ಲ, ಹಾಗಾಗಿ ಮೇಲಿಂದ ಧೂಳು ಉದುರ್ತಾ ಇರುತ್ತೆ. ಹಾಗಾಗಿ ಅವ್ನು ನನ್ನ ಮಗನ ಎಲ್ಲಿ ಮಲಗಿಸ್ತೀನಿ ಕೂರಿಸ್ತೀನಿ ಅಲ್ಲೆಲ್ಲ ಪದೇ ಪದೇ ಕಸ ಗುಡಿಸೋದು ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಅಮ್ಮನ ಹತ್ರ ಮತ್ತೆ ಎಲ್ಲ ಕಸ ಎಲ್ಲ ಹುಡ್ಕೊಡು ಅಂತ ಹೇಳಿದೆ. ಸೊ ಅಮ್ಮ ಎಲ್ಲ ಗುಡಿಸ್ಕೊಟ್ಟು ಒಂದಿಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಈ ಕ್ಲಾತ್ ಇದೆಯಲ್ಲ, ಇದು ಹೇಳಲೇಬೇಕು, ನಮ್ಮ ಅಪ್ಪಾಜಿ ಯೂನಿಫಾರ್ಮ್ ಬಟ್ಟೆ ಇದು. ಸೊ ಅವರು ಹೊಲಿಸ್ದೇ ಇಟ್ಟಿದ್ದು ಕೆಲವೊಂದು ಬಟ್ಟೆಗಳು ಇವತ್ತು ಯೂಸಿಗೆ ಬರ್ತದೆ. ಸೊ ನಮ್ಮ ಅಮ್ಮಂಗೆ ಅದೇ ಹೇಳ್ತಾ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಒಂದು ಈ ಸಲ ಅಂತೂ ಸಿಕ್ಕಾಪಟ್ಟೆ ಸಕ್ಕಸ್ ಮಾಡಿಬಿಟ್ಟೆ. ಯಾಕೆಂದರೆ ನನಗೇ ಅಷ್ಟು ತೃಪ್ತಿ ಆಗ್ತಾಯಿಲ್ಲ. ಹೇಗೆ ಮಾಡಿದ್ರು ಏನೋ ಮಿಸ್ ಆಗ್ತಿದೆ, ಸರಿ ಬರ್ತಿಲ್ಲ ಅಂತ ಅನ್ನಿಸ್ತಿತ್ತು. ಸೊ 2-3 ಸಲ ಚೇಂಜ್ ಮಾಡಿ ಫೋಟೋಶೂಟ್ ಮಾಡಿದೆ. ಸೊ ಇವತ್ತು ನಾನು ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ತೊಗೊಂಡಿದ್ದಂಥ ಅಷ್ಟು ಟ್ಯಾಬ್ಲೆಟ್ಸ್ ಸ್ಲಿಪ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಟ್ಕೊಂಡು ಇವತ್ತು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಂದು ನನ್ನ ಫಸ್ಟ್ ಮಂತಲ್ಲೇ ಈ ಮೆಡಿಸಿನ್ ಸ್ಲಿಪ್ಸ್ ಏನಿದೆ ಇದೆಲ್ಲ ಯೂಸ್ ಮಾಡಿ ಫೋಟೋಶೂಟ್ ಮಾಡಬೇಕು ಅಂತ ಇದ್ದಿತ್ತು. ಬಟ್ ಆವಾಗ ನಾನು ಫಿಸಿಕಲಿ ಅಷ್ಟು ಫಿಟ್ ಇಲ್ಲದಿರೋ ಕಾರಣ, ಜೊತೆಗೆ ಅವತ್ತು ಮನೆಯಲ್ಲಿ ಸ್ವಲ್ಪ ನೆಂಟರೆಲ್ಲ ಇತ್ತು, ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ. ಇವತ್ತು ಸಿಂಪಲ್ಲಾಗೆ ಮಾಡ್ತಾ ಇರೋದು, ಅಂದರೆ ಬೇಗ ಆಗೋ ಥರ ತುಂಬ ತಲೆ ಕೆಡಿಸ್ಕೊಂಡೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದಿಷ್ಟು ನಮ್ಮಮ್ಮ ಗೊತ್ತಿಲ್ಲದೆ ಪಾಪ ಎಸ್ಬಿಟ್ಟಿದ್ದಾರೆ. ಕೆಲವೊಂದು ನನಗೆ ಟಾನಿಕ್ ಕೊಡ್ತಿದ್ರು, ಇದು ಕ್ಯಾಲ್ಶಿಯಮ್ದು ಟಾನಿಕ್ ಕೊಡ್ತಿದ್ರು. ಸೊ ಅದೆಲ್ಲನೂ ಇಟ್ಟಿದ್ದೆ, ನಮ್ಮಮ್ಮ ಅದು ಕೂಡ ಎಸ್ಕೊಂಡಿದ್ದಾರೆ. ಸೊ ಇರೋದನ್ನೇ ಯೂಸ್ ಮಾಡಿ ಇವಾಗ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಎಲ್ಲ ನೋಡ್ತಿದ್ದೇನೆ, ಇಷ್ಟೊಂದೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಪ್ಪ ಅಂತ ಅನ್ನಿಸ್ತಿರುತ್ತೆ. ಸೊ ಈಗ ಮೊನ್ನೆ ಅಷ್ಟೇ ಇದನ್ನು ನೋಡ್ಬಿಟ್ಟು ಹೇಳ್ತಿದ್ರು, ಇಷ್ಟೊಂದು ಕುಡಿದಿದೆಯಾ ಅಷ್ಟೇ ಅಂತ ಹೇಳಿ. ಸೊ ನಾವು ಪ್ರತಿ ಸಲನೂ ಅಷ್ಟೇ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ ಬೇಜಾರು ಮಾಡ್ಕೊಳ್ಳೋರು, ಇಷ್ಟೊಂದು ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ ಅಂತೇಳಿ. ಇದೆಲ್ಲ ತೊಗೊಳ್ಳೇಬೇಕು ಬಿಡಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅವರು ತುಂಬ ಮೇಜರಾಗಿ ತುಂಬ ನೊಂದ್ಕೊಂಡಿದ್ದು ನನಗೆ BP ಟ್ಯಾಬ್ಲೆಟ್ನ ಶುರು ಮಾಡಿದ್ರು. ಆವಾಗ ಅದೆಷ್ಟು ನೊಂದ್ಕೊಂಡ್ರು ಅಂತ ಅಂದರೆ, ನನಗೆ 4 monthsಯಿಂದನೇ ಹೇಳಿದರು, ಸ್ವಲ್ಪ BP ಜಾಸ್ತಿ ಆಗ್ತಿದೆ, ನೀವು ಕಂಟ್ರೋಲಿಗೆ ತೊಗೋಬೇಕು ಅಂತ ಹೇಳಿ. ನಾನು ಎಷ್ಟೇ ಕಂಟ್ರೋಲಿಗೆ ತೊಗೋಬೇಕು ಅಂತ ಅಂದರೂ ನನ್ನ ಸುತ್ತಮುತ್ತ ಇದ್ದಿದ್ದು ವಾತಾವರಣ ಅದೇ ಥರ ಇತ್ತು. ಸೊ BP ನಾರ್ಮಲಿಗೆ ಬರಲೇ ಇಲ್ಲ. 7 months ಆಗ್ತಾ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಅವ್ರು ಹೇಳಿದರು ಟ್ಯಾಬ್ಲೆಟ್ಸ್ ತೊಗೊಳ್ಳೋವರೆಗೂ ಹೋಗೋದೇ ಬೇಡ, ಹೀಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಕಂಟ್ರೋಲ್ ಆಗಲಿಲ್ಲ. 7 monthsಲ್ಲಿ ಡೈಲಿ ಒಂದೊಂದು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಥರ ಕೊಟ್ಟರು, ಬಟ್ ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ. ಇನ್ನು 7 monthsಯಿಂದ 9 monthsವರೆಗೂ ದಿನಕ್ಕೆ 3 BP ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾ ಇದ್ದೆ. ಆವಾಗ ಪಾಪ ಎಷ್ಟು ಬೇಜಾರು ಮಾಡ್ಕೋತಿದ್ರು ವರ್ಷ ಅಂತ ಹೇಳಿದರೆ, ಈ ಥರ BP ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ನನಗೆ ಬೈತಿದ್ರು, ನೀನು ಅನಾವಶ್ಯಕವಾದ ವಿಷಯಗಳನ್ನ ತಲೆಯಿಂದ ಆಚೆ ಹಾಕು, ನೀನು ಟೆನ್ಷನ್ ತೊಗೋಬೇಡ, ನೀನು ಆರಾಮಾಗಿರು, ನೀನು ಆರಾಮಾಗಿದ್ರೆ ನಾನು ಆರಾಮಾಗಿರ್ತೀನಿ ಅಂತ ಹೇಳಿ. ಬಟ್ ಹೌದು, ನಾನು ಎಷ್ಟೋ ಟೈಮ್ ಅನ್ಕೋತಿದ್ದೆ ಸೊ ಆರಾಮಾಗಿರ್ಬೇಕು ಅಂತ. ಬಟ್ ಮೆಂಟಲಿ ಆ ಟೈಮಿಂಗ್ಸಲ್ಲಿ ಮೊದಲೇ ವೀಕ್ ಆಗಿರ್ತಾರೆ. ಅಂಥ ಟೈಮಿಂಗ್ಸಲ್ಲಿ ನಮಗೆ ಪ್ರೆಷರ್ ಹಾಕೋದು, ಮೆಂಟಲಿ ಸ್ಟ್ರೆಸ್ ಆಗೋದು, ನನಗೆ ಚಿಕ್ಕ ಪುಟ್ಟ ವಿಷಯಗಳನ್ನೂ ಟಾಲರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ತುಂಬಾ ನೋವಾಗಿದೆ, ತುಂಬಾ ಬೇಜಾರಾಗಿದೆ. ಅದನ್ನು ಹೇಳೋಕ್ಕಾಗಲ್ಲ, ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಬರಲ್ಲ. ಸೊ ಫೈನಲಿ ನನಗೆ ಹರ್ಷ ಯಾವಾಗಲೂ ಹೇಳ್ತಿರ್ತಾರೆ, ನೀನು ದೇವ್ರನ್ನ ನಂಬ್ತೀಯ, ಸೊ ದೇವ್ರನ್ನ ನಂಬು, ಪ್ರತಿಯೊಂದಕ್ಕೂ ದೇವರು ಮೇಲೆ ಕೂತು ಲೆಕ್ಕಾಚಾರ ಹಾಕ್ತಿರ್ತಾನೆ. ಸೊ ಟೈಮ್ ಬಂದಾಗ ಪಕ್ಕಾ ಲೆಕ್ಕನ ಚುಕ್ಕ ಮಾಡೇ ಮಾಡ್ತಾನೆ. ಸೊ ಫಲಾನುಫಲಗಳನ್ನೆಲ್ಲ ಭಗವಂತಂಗೆ ಬಿಟ್ಬಿಡು, ನೀನು ಆರಾಮಾಗಿರು, ನೀನು ಆರಾಮಾಗಿದ್ದರೆ ಮಗು ಆರಾಮಾಗಿರುತ್ತೆ. ಸೊ ನೀವಿಬ್ಬರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ. ಯಾವ ಜನ್ಮದ ಪುಣ್ಯನೋ ಏನೋ ನನಗೆ ಅವರಂಥ ಗಂಡ ಸಿಕ್ಕಿದ್ದು. ಸೊ ಹೀ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಮೈ ಲೈಫ್. ಆದರೂ ಕೂಡ ಕೆಲವೊಂದು ಅವ್ರು ಎಷ್ಟೇ ನನಗೆ ಸಪೋರ್ಟಿವ್ ಆಗಿದ್ರು ಕೂಡ, ಅವ್ರು ಎಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ, ನಮ್ಮ ಸುತ್ತಮುತ್ತ ಯಾವ ಥರ ವಾತಾವರಣ, ಈ ಜಲಸ್ ಅಂತಾರಲ್ಲ, ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಎಷ್ಟು ಒಬ್ಬ ಮನುಷ್ಯನ ಕೆಳಮಟ್ಟಕ್ಕೆ ಇಳಿಸ್ಬಿಡುತ್ತಪ್ಪ ಅಂತ ಅನಿಸುತ್ತೆ. ಅವರನ್ನ ಡಾಮಿನೇಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರ ಹಸೂಯೆ, ಅವರ ಹೊಟ್ಟೆ ಕಿಚ್ಚನ್ನು ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಯಾರಿಗೆ ಎಂಥ ನೋವು ಬೇಕಾದರೂ ಎಂಥ ಟೈಮಲ್ಲೂ ಕೊಟ್ಬಿಡ್ತಾರೆ ಅನ್ನೋದು ನನಗೆ ಗೊತ್ತಾಗೋಯ್ತು. ಸೊ ಇರಲಿ, ತನಗಿರಲಿ, ನೋಡ್ತೀನಿ ನಾನು, ಟೈಮ್ ಬಂದೇ ಬರುತ್ತೆ. ಸೊ ಟೈಮ್ ಹೀಗೆ ಇರಲ್ಲ. ಇವತ್ತು ಈಗ ಕತ್ಲೆ ಆದಮೇಲೆ ನಾಳೆ ಬೆಳಕಾಗಲೇಬೇಕು. ಸೊ ಬೆಳಕಲ್ಲಿದ್ದವ್ರು ಕತ್ಲೆಗೆ ಬರಲೇಬೇಕು. ಇವಾಗ ರೆಡಿ
ಎಸ್ ಇವಾಗ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ. ಏನಂದರೆ ಮೆಡಿಸಿನ್ ಸ್ಲಿಪ್ಸ್ ಇಟ್ಕೊಂಡೇ ನಾನು ಈ ಸಲ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡು ಮೆಂಟಲಿ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ. ಬಟ್ ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ಐಡಿಯಾ ಮಾಡ್ಕೊಂಡಿರಲಿಲ್ಲ. ಯೂಶ್ವಲಿ ನಾನು ಏನೇ ಕೆಲಸ ಮಾಡಿದ್ರು ಪ್ರಾಪರ್ ಪ್ಲ್ಯಾನ್ ಇಲ್ಲದೆ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಸಲ ಏನಾಯಿತು ಅಂದರೆ ಅದೇನೋ ಅದ್ರ ಬಗ್ಗೆ ಮರ್ತೇ ಬಿಟ್ಟಿದ್ದೀನಿ ನಾನು. ಸೊ ಎಸ್ ಅವತ್ತಿನ ದಿನ ಬಂದಾಗ ಓಕೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಸಲ ಬಂದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮತ್ತು ಬ್ಲಡ್ ರಿಪೋರ್ಟ್ಸ್, ಮೆಡಿಕಲ್ ಸ್ಲಿಪ್ಸ್ ಟ್ಯಾಬ್ಲೆಟ್ ಸ್ಲಿಪ್ಸ್ ಇವೆಲ್ಲ ಇಟ್ಕೊಂಡು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಂದು ಫಸ್ಟ್ ಸ್ಕ್ಯಾನಿಂಗಿಂದನೂ ಈಗ ಬೇಬಿದು ಹಾರ್ಟ್ ಬಿಟ್ ಸ್ಕ್ಯಾನಿಂಗ್ ಇರ್ಬೋದು, NT ಸ್ಕ್ಯಾನ್ ಮತ್ತು 4 ಮಂತ್ ಸ್ಕ್ಯಾನ್, ಅನೋಮಲಿ ಸ್ಕ್ಯಾನ್ 7 ಮಂತ್ಸ್ದು, 8 ಮಂತ್ಸ್ಗೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನೂ ಇಟ್ಟು ಈ ಥರ ಮಾಡಿದೆ. ಯಾಕೋ ನನಗೆ ಅಷ್ಟು ತೃಪ್ತಿ ಅನ್ನಿಸ್ತಿರ್ಲಿಲ್ಲ. ಸೊ ಮತ್ತೆ ಚೇಂಜ್ ಮಾಡಿದೆ ಅದನ್ನು. ಸೊ ಬೇಡ ಈ ಥರ ಚೇಂಜ್ ಮಾಡಿದೆ. ನನಗೆ ಇದು ಅಷ್ಟು ತೃಪ್ತಿ ಅನ್ನಿಸ್ತಾ ಇಲ್ಲ. ಮತ್ತು ಏನಂದರೆ ಈ ಥರ ಮಾಡ್ತಾ ಟೈಮ್ ಆಗೇ ಹೋಯಿತು. ಸೊ ಫುಲ್ ಕತ್ಲೆ ಅನ್ಸೋದಕ್ಕೆ ಶುರುವಾಗೋಯಿತು. ಸೊ ಫೈನಲಿ ಈ ಥರ ಮಾಡಿದೆ. ಅಷ್ಟು ತುಂಬ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನಂದು ECG ಇದು ಬರುತ್ತಲ್ಲ ಸ್ಲಿಪ್ಪು, ಅದು ಮತ್ತು ಇದು ಬ್ಲಡ್ ಟೆಸ್ಟು. ಆ್ಯಕ್ಚುಲಿ ಇದು ನನ್ನ ಪ್ರೆಗ್ನೆನ್ಸಿ ಚೆಕಪ್ ಕಾರ್ಡ್. ನಾನು ಮನೆಯಲ್ಲಿ ಮಾಡ್ಕೊಂಡು ಟೆಸ್ಟ್ ಮಾಡಿದ್ದು, ಜೊತೆಗೆ ಹಾಸ್ಪಿಟಲಲ್ಲಿ ಒಂದ್ಸಲ ಚೆಕ್ ಮಾಡಿಸಿದ್ದು. ಆ್ಯಂಡ್ ನನ್ನ ಮೆಡಿಸಿನ್ ಸ್ಲಿಪ್ಸ್ ಇದು, ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದು ಮಾತ್ರ ನನ್ನ ಮಗುದು ಡ್ರಾಪ್ಸ್. ಇದು ಅವನಿಗೆ ಎಲ್ಲ ಥರ ಡ್ರಾಪ್ಸ್ಗಳು ನಾನು ಮೊದಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನು ಇಷ್ಟೊಂದಿದೆ ಅಂತ ಅಂದ್ಕೊಬೋದು. ಅದೆಲ್ಲ ಬಂದು ರಿಪೋರ್ಟ್ಸ್ ಅಂದರೆ ಬ್ಲಡ್ ರಿಪೋರ್ಟ್ಸ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬರುತ್ತಲ್ಲ ಅದು. ಸೊ ಫೈನಲಿ 1 ಮಂತಿಂದ ನನ್ನ ಮಗ 2nd ಮಂತಿಗೆ ಜಂಪ್ ಆಗಿದ್ದಾನೆ ಅಂತ ಹೇಳಿ ಹೀಗೆ ಸಿಂಪಲ್ಲಾಗಿ ಮಾಡಿದೆ. ಸೊ ಫೈನಲಿ ಒಂದಿಷ್ಟು ಇದು ಇಷ್ಟ ಆಯಿತು ಅನ್ನೋದಕ್ಕಿಂತ ಓಕೆ ಅಂತಾನು ಫೀಲ್ ಆಯಿತು. ಸೊ ಹೇಗಿದ್ರು ಬೇಬಿಗೆ ಫೋಟೋಶೂಟ್ ಮಾಡಿಸ್ತೀನಲ್ಲ, ನಂಗೆ ಪ್ಲ್ಯಾನ್ ಇದೆ, ಅದು ಮಾಡಿಸ್ಬೇಕು. ಯಾವಾಗ ಏನು ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಓಕೆ ಇರಲಿ, 1st ಮಂತಲ್ಲಿ ಯಾವ ಥರ ಇದ್ದ, 2nd ಮಂತಲ್ಲಿ ಯಾವ ಥರ ಇದ್ದ ಅಂತ ಹೇಳಿ ಜಸ್ಟ್ ಒಂದು ರೆಫರೆನ್ಸಿಗೋಸ್ಕರ ಈ ಫೋಟೋಶೂಟ್ ಮಾಡ್ತಿರೋದಷ್ಟೇ. ಅಷ್ಟರಲ್ಲಿ ಹರ್ಷ ಬಂದರು. ಸೊ ಅವ್ರ ಮಗನಿಗೆ ಒಂದಿಷ್ಟು ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ದರು. ಸೊ ಬರ್ತಲೇ ಅವ್ರ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ. ಜೊತೆಗೆ ಪಾಪ ನಮ್ಮ ಹರ್ಷ ನನ್ನ ಬಾಣಂತಿ ಅನ್ನೋದನ್ನೇ ಮರೆತುಬಿಟ್ಟಿದ್ದಾರೆ. ಸೊ ನನಗೆ ಏನೇನು ಇಷ್ಟಪಡ್ತೀನಿ ಅದನ್ನೆಲ್ಲ ತೊಗೊಬಂದು ಕೊಡ್ತಾ ಇರ್ತಾರೆ. ಕೆಲವೊಂದು ಮನೆಯಲ್ಲಿ ಮಾಡಿದ್ದು ಅಷ್ಟೇ, ಕೆಲವೊಂದು ನನಗೆ ಕೊಡೋದಿಲ್ಲ. ಆದರೂ ನಾನು ಅದು ಇಷ್ಟಪಡ್ತೀನಿ ಅಂತ ನಮ್ಮ ಅಮ್ಮಂಗೆ ಕಾಣಿಸ್ದಂಗಾದರೂ ಸರಿ ಒಂದು 2 ಗುಕ್ಕಾದರೂ ತಿನ್ನಿಸ್ಬಿಡ್ತಾರೆ. ಸೊ ನಮ್ಮಮ್ಮ ಬೈತಿರ್ತಾರೆ, ನಿಮ್ಮ ಹೆಂಡ್ತಿನ ಚಿಕ್ಕ ಮಗು ಮಾಡ್ಕೊಬಿಟ್ಟಿದ್ದೀರಾ, ಅವಳು ಏನು ಕೇಳಿದ್ರು ಎಲ್ಲ ತಂದು ಕೊಡ್ತೀರಾ, ಬಾಣಂತಿ ಕೊಡಬಾರ್ದು ಇದು ಅಂತ ಹೇಳಿ ಪಾಪ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಪಾಪ ಹರ್ಷ ಅವರೇ ಅಂತೂ ಅವರೊಬ್ಬರೇ ಮಾತ್ರ ತಿನ್ನಲ್ಲ, ನನಗೆ ತಿನ್ಸೇ ತಿನ್ನೋದು ಅವರು. ಬಿಟ್ಟನಿ ಪಪ್ಪು ಜೊತೆ ಕೂತಿದೀಯ ಮಗನೇ, ಹಂಗೆ ಬಂಗಾರು. ಇಲ್ಲಿ ನೋಡು ಮಗನೇ, ಹ್ಯಾಪಿ ಬರ್ಡೇ ಬಂಗಾರಿ. ಮುದ್ದು ಹ್ಯಾಪಿ ಬರ್ಡೇ ಬಂಗಾರ. ಉಫ್ ಮಾಡು ಬಂಗಾರ, ಉಫ್ ಮಾಡು, ಉಫ್. ನನಗೆ ಈ ಕಪ್ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತೊಗೊಂಡ್ಬಂದಿದ್ದಾರೆ. ಬಟ್ ಅಮ್ಮ ತಿನ್ನಬೇಡ ಅಂತಿದ್ರು. ಸೊ ಪಾಪ ಅಷ್ಟೊಂದು ಪ್ರೀತಿಯಿಂದ ಅಂದಿದ್ದಾರಲ್ವ, ಸೊ ಸ್ವಲ್ಪ ತಿಂದೆ. ಆ್ಯಂಡ್ ನೋಡ್ತಿರ್ಬೋದು ಅವ್ರು ನನಗೆ ಪಾಪುಗೆ ತಿನ್ನಿಸ್ತೀನಿ ಅಂತ ಹೋಗ್ತಿದ್ದಾರೆ. ಸೊ ಅದೆಲ್ಲ ತಿನ್ನಿಸ್ಬಾರ್ದು ಅಂತ. ಬಟ್ ಅವನು ಬಾಯಿ ಬಿಡ್ತಿದ್ದ. ಸೊ ಅವ್ರು ಅದಕ್ಕೆ ಇಲ್ಲಿ ನೋಡಿಲ್ಲಿ ಬಾಯಿ ಬಿಡ್ತಿದ್ದಾನೆ, ಬಾಯಿಗೆ ಹಾಕೋದಿಕ್ಕೆ ಹೋದ್ರೆ ಅಂತ ಹೇಳಿ ತೋರಿಸ್ತಾ ಇದ್ರು. ಸೊ ಮಗುಗೆ ಏನು ಗೊತ್ತಾಗುತ್ತೆ, ಏನು ಬಾಯಿ ಹತ್ರ ತೊಗೊಂಡೋದ್ರು ಅದು ಬಾಯಿ ಮಾಡುತ್ತೆ. ಈ ಥರ ನನ್ನ ಮಗುದು 2nd ಮಂತ್ ಬರ್ತ್ಡೇ ಕೂಡ ಆಯಿತು. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಇದೆಲ್ಲ ನಡೀತಾ ಇದೆ. ನಮ್ಮ ದೊಡ್ಡ ಅಂಕಲ್ ಬಂದು ತಲೆಕಾಲು ಮಟನ್ ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಇವ್ರ ಜೊತೆಗೆ ನಮ್ಮ ಚಿಕ್ಕ ಅಂಕಲ್ ಕೂಡ ಬಂದಿದ್ದಾರೆ. ಈಗ ಅಂಕಲ್ಗೆ ತಿಂಡಿ ಕೊಡ್ತಾ ಇದ್ದೆ ಅಮ್ಮ, ಆಮ್ಲೆಟ್ ಆಗ್ತಿದೆ. ಇನ್ನು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆನೇ ನಮ್ಮ ದೊಡ್ಡ ಅಂಕಲ್ KR ನಗರದಿಂದ ತಲೆಕಾಲು ಮಟನ್ನ ತೊಗೊಂಡು ಬಂದಿದ್ದರು. ಜೊತೆಗೆ ಇವತ್ತು ನಮ್ಮ ಚಿಕ್ಕ ಅಂಕಲ್ ಕೂಡ ಬಂದಿದ್ದರು. ಸೊ ಇಬ್ಬರು ಅಂಕಲ್ ಬಂದಿದ್ದರು ಇವತ್ತು. ನಮ್ಮಮ್ಮ ಏನು ತೊಗೊಂಬಂದಿದ್ರು ಅದೆಲ್ಲ ಅಂಕಲ್ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಸೊ ಬರ್ತಿದ್ದಂಗೆ ಅಡುಗೆ ಎಲ್ಲ ಮಾಡಾಯಿತು. ಜೊತೆಗೆ ಇವತ್ತು ನಮ್ಮಮ್ಮಂಗೆ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲನೂ ಮಾಡಿದರು. ಚಿನ್ನು ಹೇಳು ಮಗ್ನಿ, ಫಂಕ್ಷನ್ ಮುಗಿಸ್ಕೊಂಡ್ಬಿಡ್ತೀನಿ ಮಗ್ನಿ. ಅಮ್ಮನ ಹೊಟ್ಟೆ ಒರೆಸ್ಬೇಡ, ಪಾಚ್ಕ
ಬರ್ತೀನಿ, ಬೇಗ ಬರ್ತೀನಿ ಮಗನೇ. ಫಂಕ್ಷನ್ ಮುಗಿಸ್ಕೊಂಡು ನನ್ನ ಮಗನ ನೋಡೋಣ, ಬೇಗ ಬರ್ತೀನಿ ಮಗನೇ. ಚಿನ್ನಾಣಿ ಚಿನ್ನ ನಿದ್ದೆ ಬಂದ್ಬಿಟ್ಟಿದ್ದೆ ಕೋವ ಕೊಪ್ಪಕಾಯಿ ಕಣ್ಣೆ ಬರ್ತಾ ಇಲ್ಲ. ಲಕ್ಷ್ಮಿ ಅಮ್ಮ ನೋಡ್ಬೇಡ, ಹಿಂಗೆ ಬಂದ್ಬಿಡ್ತೀನಿ, ಹಿಂಗೆ ಬಂದ್ಬಿಡ್ತೀನಿ ಬಂಗಾರ. ಸ್ನಾನ ಮಾಡಿದೀಯಾ? ಚೆನ್ನಾಗಿ ನಿದ್ದೆ ಮಾಡು ಮಗನೇ. ಚಟ್ನಿ ಫೋನ್ ತಗೋತೀನಿ, ಫೋನ್ ಮಾಡಿ ಹೋಗ್ತೀನಿ. ಇನ್ನು ನಾನು ಯಾವಾಗಲೂ ಅನ್ಕೋತಿರ್ತೀನಿ ವ್ಲಾಗ್ಸ್ನ ಕಂಟಿನ್ಯೂ ಆಗಿ ಹಾಕಬೇಕು ಅಂತ ಹೇಳಿ, ಬಟ್ ಹಾಕ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು 3 ದಿನದ ವ್ಲಾಗ್ನ ಒಟ್ಟಿಗೆ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಹಿಂದಿನ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನನ್ನ ಮಗನಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಇದೆ, ಹಾಗಾಗಿ ಅವನನ್ನು ಮುಂಡೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಮಗುಗೆ ವ್ಯಾಕ್ಸಿನ್ ಹಾಕೋದು ಮುಂಡೂರಿನಲ್ಲಿ ಹಾಕ್ತಾರೆ, ನಮ್ಮಲ್ಲಿ ಮಿಡ್ಸ್ಗೆ ಬರೋವಂಥದ್ದು ಮುಂಡೂರು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇದು 1.5 ತಿಂಗಳಿಗೆ ಹಾಕೋದಲ್ವ, ಬಟ್ ನನ್ನ ಮಗನಿಗೆ 2 ತಿಂಗಳಾದ್ಮೇಲೆ ಹಾಕಿಸ್ತಾ ಇದ್ದೀವಿ. ಸೊ 15 ಡೇಸ್ ಬ್ಯಾಕೆ ಕರ್ಕೊಂಡು ಹೋಗಿದ್ದೆ. ನನಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ಸ್ವಲ್ಪ ನನ್ನ ಮಗ ಸಣ್ಣ ಇದ್ದಿದ್ದರಿಂದ ನಾನು ಅವರನ್ನು ಕೇಳಿದ್ದೆ, ನರ್ಸ್ ಕೇಳಿದ್ದೆ. ಸೊ ನಿಮ್ಗೆ ಅಷ್ಟೊಂದು ಭಯ ಇದ್ದರೆ ಓಕೆ, ಇನ್ನೊಂದು 15 ಡೇಸ್ ಬಿಡಿಸಿ ಹಾಕಿ ಅಂತ ಹೇಳಿದರು. ಸೊ ಹಾಗಾಗಿ ಫೈನಲಿ 2 ಮಂತ್ಸಿಗೆ ಇವಾಗ ನನ್ನ ಮಗನಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಕರ್ಕೊಬಂದಿದ್ದೀವಿ. ಸೊ ಇದು ಬಂದು ಮುಂಡೂರಿನ ಹಾಸ್ಪಿಟಲ್. ನಾನು ನೋಡೇ ಇರಲಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಪುಟ್ಟದಾಗಿ ಕಟ್ಟಿದ್ದಾರೆ. ಎಸ್, ಇವತ್ತು ನೋಡ್ದಂಗೆ ಆಯಿತು. ಇಂಜೆಕ್ಷನ್ ಮಗಂಗೆ ಇಂಜೆಕ್ಷನ್ ಹಾಕ್ಸ್ಬಿಟ್ರಿ ಫಸ್ಟ್. ಯಾಕೆ ನಿಂಗೆ ಕೊಟ್ಬಿಡ್ತಾರೆ ಅಂತ ನನ್ನ ಮಗುಗೆ ನನಗೆ ಅಳ್ತಿದ್ನಲ್ಲ, ಬೇಜಾರಾಗುತ್ತೆ. ಅದಕ್ಕೆ ನಾನು ಈಚೆ ಕಡೆನೇ ಇದ್ದೀನಿ ಹೊರಗಡೆ. ಏನು ಅನ್ನಿಸ್ತು ನಿನಗೆ ಆಗ್ತಾಗ ಏನು ಅನಿಸ್ತಿತ್ತು? ಹಂಗೆ ಏನು ಅನಿಸ್ತು, ಗುಡ್ ಗರ್ಲ್ ಥರ ಕೂತ್ಕೊತಿದ್ದೆ. ನಿನ್ನ ಮಗ ಅಳ್ತಿದ್ದ. ಅಳ್ತಾ ಅಂದರೆ ಫೋನು ಸರಿ.
ಇವತ್ತು ನಮ್ಮ ಪಾಪುದು ಫಸ್ಟ್ ವ್ಯಾಕ್ಸಿನೇಷನ್. ನಾರ್ಮಲ್ ಆಯ್ತು. ಮನೆಗೆ ಹೋದ್ಮೇಲೆ ಸಂಜೆಗೆ ಪೇನ್ ಬರುತ್ತೆ, ಏನು ಮಾಡೋಕ್ಕಂತ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂದಿದ್ದಾರೆ. ಅದಕ್ಕೆ ಕೂತಿದ್ದೀನಿ. ಅಲ್ಲಿ ಒಳಗಡೆ ಜಾಗ ಇರಲಿಲ್ಲ, ಅದಕ್ಕೆ ಕಾರಲ್ಲಿ ನಾರ್ಮಲ್ ಆಯ್ತು. ಅಲ್ಲ, ಶುಗರ್ ಏನಕ್ಕೆ ಟೆಸ್ಟ್ ಮಾಡಿದ್ರು ಮೊದಲೇ ನಾವು ಅಮ್ಮ ಹೇಳ್ತೈತೆ. ಇವಾಗ ಪಾಪುಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಬಂದಿದ್ದಕ್ಕೆ ಅಮ್ಮಂಗೂ ಕೂಡ ಶುಗರ್ ಟೆಸ್ಟ್ ಮಾಡಿದ್ದಾರೆ, ನಾರ್ಮಲ್ ಇದೆಯಂತೆ. ಯಾಕೆ ಸಡನ್ನಾಗಿ ಕರೆದು ಮಾಡಿದ್ರು ಅಂದಿದ್ದಕ್ಕೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಬಂದಿರೋ ಅಜ್ಜಿರಿ ಎಲ್ಲ ಮಾಡಿಸ್ಕೋಬೇಕಂತೆ, ಅದಕ್ಕೆ ಕರ್ಕೊಂಡೋಗಿ ಮಾಡಿಸಿದ್ರು ಅಂತ ಹೇಳ್ತೈತೆ ನಮ್ಮಮ್ಮ. ಎಷ್ಟಾಯ್ತಮ್ಮ ಶುಗರು? ನಾರ್ಮಲ್ ಇದೆಯಂತೆ. ಸೊ ಇವಾಗ ಮನೆಗೆ ಹೊರಡ್ಬೇಕು. ರಾತ್ರಿಗೆ ನನ್ನ ಮಗ ಏನೆಲ್ಲ ಐರಾವತ ಮಾಡ್ತಾನೆ ನೋಡಬೇಕು. ನಾರ್ಮಲ್ ಆಗಿದ್ದಾಗಲೇ ರಾತ್ರಿ ಟೈಮ್ ನಿದ್ದೆ ಮಾಡಲ್ಲ. ನಿನ್ನೆ ಅಂತೂ ಒಂದು ಚೂರು ನಿದ್ದೆ ಮಾಡಿಲ್ಲ. ಸೊ ಇವತ್ತು ಪರವಾಗಿಲ್ಲ, ನಿದ್ದೆ ಆಗದವರು ಪರವಾಗಿಲ್ಲ, ಅವನಿಗೆ ನೋವು ಆಗಬಾರ್ದು ಅಷ್ಟೇ. ಸೊ ಎಸ್, ಫೈನಲಿ ನನ್ನ ಮಗನಿಂದು ಫಸ್ಟ್ ವ್ಯಾಕ್ಸಿನೇಷನ್ ಕೂಡ ಮುಗೀತು. ಆ್ಯಕ್ಚುಲಿ ನಾನು ಅವನಿಗೆ ಯಾವಾಗಲೂ ತೋರಿಸುವಂಥ ಪೀಡಿಯಾಟ್ರಿಷಿಯನ್ ಹತ್ರ ಆ ವ್ಯಾಕ್ಸಿನೇಷನ್ ಬಗ್ಗೆ ಕೇಳಿದ್ದೆ. ಸೊ ಅವ್ರು ಬೆಟರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸಿ ಅಂತ ಹೇಳಿದ್ದು. ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಇದು ನಾನು ಆಗಲೇ ಹೇಳಿದಾಗೆ ಮುಂಡೂರು, ಅಂದರೆ ನಮ್ಮ ಅಜ್ಜಿ ತವರೂರು, ಅಂದರೆ ನಮ್ಮ ಅಪ್ಪಾಜಿ ಅಮ್ಮನ ತವರೂರು. ಸೊ ನಮ್ಮ ಅಜ್ಜಿ ಇದ್ದಾಗ ಕರ್ಕೊಬರೋರು ಅವರ ಅಮ್ಮನ ನೋಡೋಕೆ ಬಂದಾಗೆಲ್ಲ. ಸೊ ಇದೆ ನಮ್ಮ ಅಜ್ಜಿ ಅಪ್ಪನ ಮನೆ. ಸೊ ಎಸ್, ಅದು ನೆನಪಾಯಿತು, ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಮನೆಗೆ ಬರುತ್ತಲೇ ಪಾಪ ಅದು ನಿದ್ದೆ ಬಂದು ಮಲ್ಕೊಂಬಿಟ್ಟಿತ್ತು. ಒಂದು 3-4 ಗಂಟೆ ಆಗ್ತಿದ್ದಂಗೆ ಶುರು ಮಾಡ್ದ. ಅಂದರೆ ಒಂದು ಕಂಪ್ಲೀಟ್ ನಿದ್ದೆ ಹ್ಯಾಂಗ್ ಓವರಲ್ಲಿದ್ದ, ಹಾಗಾಗಿ ಅವನಿಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಕಾಲು ಎತ್ತಬೇಕಾದ್ರೆ ಅವನಿಗೆ ತುಂಬ ಪೇನ್ ಆಗ್ತಿತ್ತು. ಸೊ ಅವಾಗ ಕಿರ್ಚ್ಕೊತಿದ್ದ. ನನಗೆ ಎಷ್ಟರೊಳಗಡೆ 2 ದಿನ ಕಳೆಯಿತು ಅನಿಸ್ತಿತ್ತು. ಬಟ್ ಟಚ್ ವುಡ್ ಅವನು ಬೇಗನೆ ಕ್ಯೂರ್ ಆದ. ಅಂದರೆ ನೈಟ್ ಒಂದು 8 o'clock 9 o'clock ಅಷ್ಟರಲ್ಲಿ ಆರಾಮ್ಸೆ ಕಾಲು ಎತ್ಕೊಂಡು ಆಟ ಆಡ್ತಾಯಿತ್ತು. ಸೊ ನಾನು ಹರ್ಷ ಹೇಳ್ತಿರೋ ನೋಡಿ, ನನ್ನ ಮಗನ ವಿಲ್ ಪವರ್ ಜಾಸ್ತಿ ಅಂತ ಹೇಳಿ. ಸೊ ನಾನು ಅದೇ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ಅವನಿಗೆ ಜಾಸ್ತಿ ನೋವಾಗಬಾರ್ದು ಅಂತ ಹೇಳಿ. ಸೊ ಫೈನಲಿ ಜ್ವರ ಮಾತ್ರ 2 ದಿನ ಇತ್ತು. ಸೊ ಪೇಯ್ನ್ ಅಂದರೆ ಒಂದು ಅರ್ಧ ದಿನದವರೆಗೂ ಇತ್ತು. ಕಾಲು ಕೈ ಏನೂ ಎತ್ತಿದೆ, ಅದು ಎತ್ತಿದಾಗ ಮಾತ್ರ ಅಳ್ತಿದ್ದ ಅವನು. ಅವ್ನು ನಿದ್ದೆ ಮಾಡ್ತಾಯಿದ್ರು, ನಿದ್ದೆಗಣ್ಣಲ್ಲೂ ಕೂಡ ನರಳಾಡ್ತಿದ್ದ. ಕಾಲು ಎತ್ತಿದ್ರೆ ಸಾಕು ಜೋರಾಗಿ ಕಿರ್ಚ್ಬಿಡ್ತಿದ್ದ. ಸೊ ನನಗೆ ಅವನು ಅಳೋದು ನೋಡಿ ನನಗೆ ಅಳು ಬರ್ತಾಯಿತ್ತು. ಸುಡ್ತಾಗಿಂದ ಇಷ್ಟೊಂದು ಹತ್ತೇ ಇರಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಬೀಳ್ತವೆ, ಇಬ್ರಿಗೂ ಅದೇ ಬೀಳ್ತವೆ. ಸೊ ನಾನು ಅನ್ಕೋತಾ ಇದ್ದೆ ಇವತ್ತೆಲ್ಲ ಹೀಗೆ ನೋವಿರುತ್ತೆ, ತುಂಬ ಅಳ್ತಾನೆ ಅಂತ ಹೇಳಿ. ಬಟ್ ಏನಂದರೆ ಟಚ್ ವುಡ್ ಅವ್ನಿಗೆ ಬೇಗ ನೋವು ಕಮ್ಮಿ ಆಯಿತು. ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ಆರಾಮಾಗಿ ನಿಧಾನವಾಗಿ ಕೈಕಾಲೆಲ್ಲ ಎತ್ಕೊಂಡು ಆಟ ಆಡ್ತಿದ್ದ. ಸೊ ಹಂಗಾಗಿ ಅವ್ರ ಅಪ್ಪ ಮಗ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಆಟ ಆಡಿಸ್ತಾ ಇದ್ದಾರೆ ಪಾಪುನ. ಸೊ ನನಗೆ ಅಂತೂ ಈ ಹರ್ಷ ಇದ್ಬಿಟ್ರಂತೂ ಪಾಪುನ ಹಿಚ್ಚಿಕ್ಕಿ ಕ್ಯೂಚ್ ಹಾಕ್ಬಿಡ್ತಾರೆ. ಸೊ ತುಂಬ ಮುದ್ದು ಮಾಡೋದು, ಮುತ್ತು ಕೊಡೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ಬಟ್ ಬೈತೀನಿ ಇನ್ನೊಂದ್ಸಲ ಓಕೆ, ಅವರಿಬ್ಬರು ಬಾಂಡಿಂಗ್ ನಾನು ಯಾಕೆ ಅದೆಲ್ಲ ಕ್ವಶನ್ ಮಾಡಬೇಕು ಅನ್ನೋ ಥರ ಸುಮ್ಮನೆ ಆಗ್ಬಿಡ್ತೀನಿ. ಸೊ ಅವ್ರ ಮಗ ಅನ್ಕೊಂಡ್ರೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತಲ್ವ. ಅಷ್ಟರಲ್ಲಿ ಇನ್ನು ಬೆಳಗ್ಗೆ ಅಷ್ಟರಲ್ಲಿ ಹರ್ಷಂಗೂ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು. ಅವ್ರು ಬಂದಾಗಿಂದನೂ ಹೇಳ್ತಾಯಿದ್ರು ಸೊ ನನಗೆ ಸ್ವಲ್ಪ ಬಾಡಿ ಪೇಯ್ನ್ ಇದೆ ಅಂತ ಹೇಳಿ. ಏನಂದರೆ ವಾರ ಪೂರ್ತಿ ಹೋಟೆಲಲ್ಲಿ ಊಟ ಮಾಡಿರ್ತಾರೆ. ಸೊ ಎಸ್, ಅವ್ರು ತುಂಬ ವೀಕ್ ಕೂಡ ಆಗಿದ್ದಾರೆ. ನಾನು ಅದೇ ಅನ್ಕೋತಾ ಇರ್ತೀನಿ. ಸ್ವಲ್ಪ ಓವರ್ ಗ್ಯಾಸ್ಟ್ರೈಟ್ ಥರನೂ ಆಗ್ಬಿಟ್ಟಿದ್ದು. ಸೊ ಎಸ್, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಬೆಳಗ್ಗೆನೇ ಒಂದು ಡೋಲೋ ಟ್ಯಾಬ್ಲೆಟ್ಸ್ನ ಕೊಟ್ಟೆ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಎಸ್, ಇವಾಗ ಅವರು ಕೂಡ ರೆಸ್ಟ್ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.